ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ ಕೂಡ. ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಸ್ನೇಹಿತರೆ. ಇವತ್ತಿನ ಹೇರ್ ಏನು ರೆಮಿಡಿ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಉದ್ದವಾಗಿರುವಂಥ ಕೂದಲು ಸ್ನೇಹಿತರೆ, ಹಾಗೆ ಎಷ್ಟು ದಟ್ಟವಾಗಿ ಎಷ್ಟು ಉದ್ದವಾಗಿ ಕೂದಲು ಅಂತ ನೀವು ಕೂಡ ನೋಡ್ತಾ ಇರ್ಬೋದು. ಹಾಗಿದ್ರೆ ಸ್ನೇಹಿತರೆ, ಯಾರಿಗೆಲ್ಲ ನಿಮ್ಮ ತಲೆಯಲ್ಲಿ ಏನೆಲ್ಲ ಸಮಸ್ಯೆ ಇರುತ್ತಲ್ಲ ಅವೆಲ್ಲ ಸಮಸ್ಯೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ತಂದಿರುವಂಥ ರಾಮಬಾಣ ಅನ್ಬೋದು. ಯಾಕಂದರೆ ಈ ರೀತಿ ನೀವೇನಾದರೂ ಯೂಸ್ ಮಾಡಿಬಿಟ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ. ನೋಡಿ ಎಷ್ಟು ಉದ್ದವಾಗಿ ಎಷ್ಟು ಸಿಲ್ಕಿಯಾಗಿ ಹಾಗೆ ಕೂದಲು ಕೂಡ ಎಷ್ಟು ದಟ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಹಾಗಾದರೆ ನಮಗೂ ಕೂಡ ಈ ರೀತಿ ಕೂದಲು ಇರಬೇಕಂತ ನಾವು ಕೂಡ ಆಸೆ ಪಡ್ತಾ ಇರ್ತೀವಿ. ಹಾಗಾಗಿ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಕೂದಲಿಗೆ ಈ ರೀತಿ ಇಷ್ಟ ಇರೋರು ಇರ್ತಾರಲ್ಲ, ಖಂಡಿತವಾಗೂ ಅವರು ಪೂರ್ತಿ ಎಂಡ್ವರೆಗೂ ನೋಡಿ ಅವರು ಕೂಡ ಈ ರೀತಿ ಹೇರ್ ರೆಮಿಡಿ ಯೂಸ್ ಮಾಡ್ಬೋದು. ಹಾಗಿದ್ರೆ ಇವತ್ತು ಏನು ತೋರಿಸ್ತದೆ ಅಂತ ತೋರಿಸ್ಕೊಂಡು ಬರ್ತೀನಿ. ಇವಾಗ ಇದೇನಪ್ಪ ತೊಗೊಂಡಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿರ್ತಾರ ಸ್ನೇಹಿತರೆ. ನಾನು ಇವತ್ತಿನ ಹೇರ್ ರೆಮಿಡಿಗೆ ತುಂಬಾ ಎಫೆಕ್ಟಿವ್ ಆಗಿರುವಂಥ ಆಯಿಲ್ ತೊಗೊಂಬಂದಿದ್ದೀನಿ. ಈ ರೀತಿ ಏನಾದರೂ ನೀವು ಆಯಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ನಿಮ್ಮ ತಲೆಯಲ್ಲಿ ಒಂದೇ ಒಂದು ವಾರದಲ್ಲಿ ನಿಮ್ಮ ತಲೆ ಕೂದಲಿಗೆ ಎಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತಂತ ನೀವು ಕೂಡ ಆಶ್ಚರ್ಯ ಪಡ್ತೀರ ಸ್ನೇಹಿತರೆ. ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ನೋಡಿ ಎಷ್ಟು ಎಣ್ಣೆ ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಹಾಗೆ ಎಣ್ಣೆ ವಾಸನೆ ಮಾತ್ರ ಕೇಳಿಬಿಡಿ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಬರ್ತಾ ಇರೋದು. ಒಂದು ಸೇಂಟ್ಗಿಂತ ತುಂಬಾ ಒಳ್ಳೆ ವಾಸನೆ ಬರ್ತಾ ಇರೋದು. ಹಾಗಾಗಿ ಇವತ್ತಿನ ಎಣ್ಣೆ ಇದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ನಿಮ್ಮ ಕೂದಲು ಸಿಲ್ಕಿಯಾಗಿ, ನಿಮ್ಮ ಕೂದಲು ತುಂಬಾ ಬಿರ್ಸಾಗಿರೋದು ಅಂತ ಎಲ್ಲ ಕೂದಲು ಅಂದ್ಕೊಳ್ತಾ ಇರ್ತಿರಲ್ಲ, ಅವರಿಗಾಗಿ ನೋಡಿ ತುಂಬಾ ಸಿಲ್ಕಿ ಆಗುತ್ತೆ ನಮ್ಮ ಕೂದಲು. ಹಾಗೆ ಬೆರೆಸಿದ್ರು ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಕೂದಲು ಕೂಡ. ತಲೆಯಲ್ಲಿ ಹೊಟ್ಟು ಇರಲಿ ಮತ್ತು ನಮ್ಮ ಕೂದಲು ಗ್ರೋತ್ ಆಗ್ತಾಯಿಲ್ಲ ಅಂದರೆ ಈ ರೀತಿ ನೀವು ಎಣ್ಣೆ ಯೂಸ್ ಮಾಡ್ಬೋದು. ಹಾಗಾದರೆ ಎಣ್ಣೆ ಮಾಡೋದು ಯಾವ ರೀತಿ ಅಂತ ಅದಕ್ಕೆ ಏನು ಬೇಕಂದರೆ, ಇಲ್ಲಿ ನೋಡಿ ನಾನು ತೊಗೊಂಡಿರೋದೇನೆಂದರೆ ಎಲೆ ತೊಗೊಂಡಿದ್ದೀನಿ. ಇವಾಗ ನೋಡಿ ಎಲೆ ಸುಣ್ಣ ಅಡಿಕೆ ತಿಂತಿರಲ್ಲ, ಅದೇ ಎಲೆ ತೊಗೊಂಡಿರೋದು, ಉಳ್ಳದೆಲೆ. ಇವಾಗ ಇದು ಎಲೆ 2 ಎಲೆ ತೊಗೊಂಡಿದ್ದೀನಿ. ಇದರಿಂದ ನಮ್ಮ ಕೂದಲಿಗೆ ಸಿಲ್ಕಿಯಾಗಿ ಹಾಗೆ ನಮ್ಮ ಕೂದಲು ಗ್ರೋತ್ ಆಗೋದಕ್ಕೆ ಒಂದು ಶಕ್ತಿ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಎಲೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ತೊಗೊಳ್ಳಿ. ಖಂಡಿತವಾಗಿ ಎಲೆಯಿಂದ ಕೂಡ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಯಾಕಂದರೆ ನಮ್ಮ ಅಜ್ಜಿ ಹೇಳಿದ್ರು, ಅದಕ್ಕಾಗಿ ನಿಮಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಈ ಎಲೆಯಿಂದ ಕೂಡ ನಮ್ಮ ಕೂದಲಿಗೆ ಸಿಲ್ಕಿ ಹಾಗೆ ನಮ್ಮ ಕೂದಲಿಗೆ ಸ್ಟ್ರಾಂಗ್ನೆಸ್ ಸಿಗುತ್ತೆ. ಹಾಗೆ ನಮ್ಮ ಕೂದಲು ಬೆಳವಣಿಗೆ ಜಾಸ್ತಿ ಆಗುತ್ತೆ ಅಂತ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಇರುತ್ತೆ ಟ್ರೈ ಮಾಡ್ಬೋದು. ಆವಾಗ ಹಿಂದಕ್ಕಿನ್ನ ಅಜ್ಜಿದರು ಎಲೆ ಅಡಿಕೆ ಸುಣ್ಣ ಜಾಸ್ತಿ ತಿಂತಾ ಇರೋರು, ಅವರು ಈ ರೀತಿ ಟ್ರೈ ಮಾಡ್ತಾಯಿದ್ರು. ಅದಕ್ಕಾಗಿ ಅವರಿಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ಎಲೆ ಈ ರೀತಿ ತೊಗೊಂಡ್ರಂಥ ಎಲೆ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಈ ರೀತಿ ಚೂರು ಚೂರಾಗಿ ಮಾಡ್ಕೋಬೇಕು. ಇವಾಗ ಇದು ಎಲೆ ಚೂರು ಚೂರಾಗಿ ಮಾಡ್ಕೊಂಡಿದ್ದೀನಿ. ಈ ಎಲೆ ಜೊತೆಗೆ ಮತ್ತೇನೆಂದರೆ ಸ್ನೇಹಿತರೆ, ನಾನಿವಾಗ ಇದು ಎಲೆ ತೊಗೊಂಡಿದ್ದೀನಿ. ಎಲೆ ಜೊತೆಗೆ ಮತ್ತೇನೆಲ್ಲ ಹಾಕ್ಕೊಂಡು ನಾವು ಮಾಡ್ಕೊಬೋದು ಅಂತ ತೋರಿಸ್ತೀನಿ. ಈ ರೀತಿ ನೀವು ಎಣ್ಣೆ ಮಾಡಿ ತಿಂಗಳಾನುಗಟ್ಟಲೆ ಇಟ್ಕೊಂಡು ನೀವು ಹಚ್ತಾ ಇರ್ಬೋದು. ವಾರದಲ್ಲಿ 2-3 ಸತಿ ತಲೆಗೆ ಹಚ್ತಿದ್ರೆ ಸಾಕು. ಏನು ದಿನಾಲೂ ನಮ್ಮ ತಲೆಗೆ ಹಚ್ಕೋಬೇಕು ಅಂತ ಏನಿಲ್ಲ. ವಾರದಲ್ಲಿ 2 ಸರ್ತಿ ಹಚ್ಚಿದ್ರೆ ಸಾಕಾಗುತ್ತೆ. ವಾರ ಪೂರ್ತಿ ಎಣ್ಣೆ ಹೋಗೋದಿಲ್ಲ. ಅಷ್ಟು ಚೆನ್ನಾಗಿ ಎಣ್ಣೆ ತಲೆಗೆ ಮಸಾಜ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಎಣ್ಣೆ ಇದು. ಹಾಗೆ ಒಂದು ಸ್ವಲ್ಪನೇ ಮೆಂತ್ಯ ಕಾಳು, ಅದ್ರ ಜೊತೆಗೆ ನಾನು ಮೆಂತ್ಯ ಕಾಳು ಕೂಡ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮತ್ತೆ ಮೆಂತ್ಯ ಕಾಳು ಆದಮೇಲೆ ಸ್ವಲ್ಪನೇ ಕರಿಬೇವು, ಇವಿಷ್ಟು ಕೂಡ ಹಾಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ. ಇದರಿಂದ ನಮ್ಮ ಕೂದಲಿಗೆ ಎಲ್ಲನೂ ಕೂಡ ಶಕ್ತಿ ಸಿಗುವಂಥದ್ದು ನೋಡಿ. ಹಾಗಾಗಿ ಇವೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇವೆಲ್ಲ 3 ತೊಗೊಂಡಿರೋಂಥದ್ದು ಏನು ಮಾಡಬೇಕಂತ ತೋರಿಸ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ಕಾಯ್ತಾ ಇರಿ. ಪೂರ್ತಿ ವಿಡಿಯೋ ನೋಡಿದವರಿಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಹಾಗೆ ನಾನು ಇವಾಗ ಒಂದು ಕುಟ್ಟ ಕಲ್ಲು ತೊಗೊಂಡಿದ್ದೀನಿ. ಈ ರೀತಿ ಕುಟ್ಟ ಕಲ್ಲಲ್ಲಿ ನಾವು ಇವಾಗ ಸಣ್ಣ ಕುಟ್ತಾ ಇರಬೇಕು ಸ್ನೇಹಿತರೆ. ಈ ರೀತಿ ಪೂರ್ತಿ ಸಣ್ಣವಾಗಿ ಕುಟ್ಕೋಬೇಕು. ಎಷ್ಟು ಸಣ್ಣವಾಗಿ ಪೇಸ್ಟ್ ರೆಡಿ ಆಗುತ್ತೆ ಅಷ್ಟು ಸಣ್ಣವಾಗಿ ನೀವು ಕುಟ್ಕೋಬೇಕಾಗತ್ತೆ. ಕರಿಬೇವು ಬೇಗನೆ ಸಣ್ಣ ಆಗೋದಿಲ್ಲ. ಒಂದು ಸ್ವಲ್ಪ ಜಾಸ್ತಿ ಜೋರು ಹಾಕಿ ಕುಟ್ತಾ ಹೋದರೆ ಕರಿಬೇವು ಮೆಂತ್ಯ ಕಾಳು ಬೇಗ ಸಣ್ಣ ಆಗುತ್ತೆ. ಈ ಥರ ಕುಟ್ಕೊಂಡಿರೋಂಥ ಪೇಸ್ಟ್ ರೆಡಿ ಮಾಡ್ಕೊಳ್ತೀವಲ್ವ, ಇದರಿಂದ ನಮಗೇನಾಗುತ್ತೆ ಅಂದರೆ ಒಳಗಡೆ ಎಣ್ಣೆಯಲ್ಲಿ ತುಂಬಾ ಜಾಸ್ತಿ ಶಕ್ತಿ ಸಿಗುತ್ತೆ. ಯಾಕಂದರೆ ಕುಟ್ಟಿ ಪೇಸ್ಟ್ ಮಾಡಿದ್ವಿ ಅಂದರೆ ಅದರಲ್ಲಿ ರಸ ಜಾಸ್ತಿ ಬರುತ್ತೆ. ಹಾಗಾಗಿ ಈ ರೀತಿ
ಕುಟ್ಕೋಬೇಕು. ನಾವು ಹಾಗೇ ಎಣ್ಣೆಯಲ್ಲಿ ನಾವು ಕರೆದ್ರೆ ಅದು ಏನಾಗುತ್ತೆ ಅಂದರೆ ಆ ರೀತಿ ಮಾಡಿದಾಗ ಸ್ವಲ್ಪ ರಿಸಲ್ಟ್ ಕಮ್ಮಿ ಸಿಗುವಂಥದ್ದು. ಈ ಥರ ನೀವು ಪೇಸ್ಟ್ ಮಾಡಿ ಹಾಕ್ಕೊಳ್ತೀವಲ್ಲ, ಇದರಲ್ಲಿ ಎಲ್ಲ ಏನಾಗುತ್ತೆ ಅಂದರೆ ರಸ ಬಿಟ್ಕೊಳುತ್ತಲ್ವ, ಅದು ರಸ ಎಣ್ಣೆಯಲ್ಲಿ ಎಲ್ಲನೂ ಕೂಡ ಬಿಟ್ಕೊಂಡ್ರೆ ನಮ್ಮ ಕೂದಲಿಗೆ ಒಂಥರ ಶಕ್ತಿ ಜಾಸ್ತಿ ಸಿಗಬೇಕಂದ್ರೆ ಈ ಥರ ನಾವು ಯೂಸ್ ಮಾಡಬೇಕಾಗತ್ತೆ. ಇವಾಗ ನಾನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇರ್ಬೋದು. ಈ ರೀತಿ ಸಣ್ಣವಾಗಿ ಕುಟ್ಕೋಬೇಕು, ಇಲ್ಲ ಮಿಕ್ಸಿ ಕೂಡ ಮಾಡ್ಕೋಬೋದು. ಮಿಕ್ಸಿ ಏನು ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. ನಾನು ಸ್ವಲ್ಪ ಕುಟ್ಕೊಂಡಿದ್ದೀನಿ. ಏನಾಗುತ್ತೆ, ಕುಟ್ಟೋದ್ರಿಂದ ಶಕ್ತಿ ಕೂಡ ಏನಾಗುತ್ತೆ ಜಾಸ್ತಿ ಸಿಗುತ್ತೆ. ಎಷ್ಟು ಕಷ್ಟಪಡ್ತೀವಿ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದಕ್ಕೋಸ್ಕರನೇ ಇವಾಗ ನಾನು ಎಣ್ಣೆ ಕಾಯಿಸ್ತಾ ಇದ್ದೀನಿ ನೋಡಿ. ಅದಕ್ಕಾಗಿ ಒಂದು ಇಲ್ಲಿ ಬೌಲ್ ತೊಗೊಂಡಿರೋದು, ಒಗ್ಗರಣೆ ಬೌಲ್ ಇರುತ್ತಲ್ಲ ಅದು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏನೇ ಇದ್ದರೂ ತೊಗೋಬೋದು. ಇವಾಗ ನಿಮಗಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ, ಕೊಕೊನಟ್ ಆಯಿಲ್. ಇವಾಗ ನೀವು ಎಷ್ಟು ಜನರಿಗೆ ಇದ್ದರೆ ನಿಮ್ಮ ಮನೆಯಲ್ಲಿ ಅಷ್ಟು ಜನರಿಗೆ ಮಾಡಿಟ್ಕೋಬೋದು. ಇಲ್ಲ ನೀವು ಒಬ್ಬರು ಇಬ್ಬರು ಇದ್ದರೆ ಒಂದಿಷ್ಟು ಎಣ್ಣೆ ಮಾಡಿಟ್ಕೊಂಡ್ರೆ ನೋಡಿ 1-2 ವಾರ ಆಗುತ್ತೆ. ಯಾಕಂದರೆ ಇಷ್ಟು ಎಣ್ಣೆ ನಾವು ವಾರದಲ್ಲಿ 2 ಸರ್ತಿ ಹಚ್ಕೊಳ್ತೀವಲ್ವ, 1-2 ವಾರ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಇವಾಗ ನೋಡಿ ನಾನು ಕಾಯೋದಕ್ಕೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸಣ್ಣ ಉರಿ ಇಟ್ಕೊಂಡ್ಬಿಡಿ, ಯಾಕಂದರೆ ನೋಡಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಇದು ಏನಾಗುತ್ತೆ ಅಂತ ನೋಡ್ಬೋದು. ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಸ್ವಲ್ಪ ಎಣ್ಣೆ ಕಾಯ್ತಾ ಸ್ಟಾರ್ಟ್ ಆದಮೇಲೆ ಎಣ್ಣೆ ಬುರುಗ್ ಬರುತ್ತೆ ನೋಡಿ. ಈ ರೀತಿ ನೋಡಿ ಎಣ್ಣೆಯಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಬುರುಗ್ ಬರ್ತಾ ಇರೋದು. ಈ ರೀತಿ ಒಮ್ಮೆ ಎಣ್ಣೆ ಎಲ್ಲ ಉಕ್ಕಿ ಬಂದೋ ರೀತಿ ಬರುತ್ತೆ ನೋಡಿ. ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೆ ಮಾಡಿ. ಒಂದು 2 ಸೆಕೆಂಡಷ್ಟು ಎಣ್ಣೆ ಕಾಸ್ಕೊಂಡ್ರೆ ಸಾಕಾಗುತ್ತೆ. ಏನು ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಕುದಿಸ್ಬೇಕಂತೇನಿಲ್ಲ. ಒಂದು 2 ಸೆಕೆಂಡ್ ಎಣ್ಣೆಯಲ್ಲಿ ಕಾಯಿಸಿದ್ದೀನಿ. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ನೀವು ಏನಾದರೂ ಜಾಸ್ತಿ ಹೊತ್ತು ಕುದಿಸ್ತೀವಿ ಅಂದರೆ ಎಣ್ಣೆಯಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಎಣ್ಣೆ ಎಲ್ಲ ಸುಟ್ಕೊಂಡು ಹೋಗಿಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಏನು ಕುದಿಸಬಾರ್ದು. ಒಂದು 2 ಸೆಕೆಂಡ್ ಎಣ್ಣೆ ಈ ರೀತಿ ನೋಡ್ತಾ ಇರ್ಬೋದು, ಮೇಲೆ ರೀತಿ ಕಾಣಿಸ್ತಾ ಇರ್ಬೋದು, ಈ ರೀತಿ ಬರಬೇಕು. ನಾವು ಈ ರೀತಿ ಬುರುಗು ಅಂತೀವಿ, ನೀವೇನಂತೀರ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ನಾವು ಬುರುಗು ಬಂದಿದೆ ಅಂತ ಅಂತೀವಿ. ಆ ರೀತಿ ಬರೋವರೆಗೂ ಸ್ವಲ್ಪ ಕಾಯಿಸ್ಕೊಂಡ್ರೆ ಸಾಕು. ಆಮೇಲೆ ಈ ರೀತಿ ನೋಡಿ ಒಂದು ತೊಗೊಂಡು ನಾನು ಸೋಸ್ಕೊಂಡು ಬಿಡ್ತೀನಿ ಎಲ್ಲನೂ ಕೂಡ ಎಣ್ಣೆ. ಸ್ವಲ್ಪ ನೋಡ್ತಾ ಇರ್ಬೋದು, ಈ ರೀತಿ ಎಣ್ಣೆನ ಸೋಸ್ತಾ ಇರ್ಬೋದು, ಕಲರ್ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿರೋದು. ಹಾಗೆ ಒಂದು ವಾಸನೆ ಮಾತ್ರ ಮನೆಯೆಲ್ಲ ಈ ರೀತಿ ವಾಸನೆ ಬರ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ರೀತಿ ಮನೆಯಲ್ಲಿ ಮಾಡಿಕೊಂಡು ನಾವು ಆಯುರ್ವೇದಿಕ್ಕಾಗಿ ನೋಡಿ ಈ ರೀತಿ ಮನೆಯಲ್ಲಿ ಮಾಡ್ಕೊಂಡು ಹಚ್ತೀವಲ್ವ, ಅದು ಒಳ್ಳೆ ರಿಸಲ್ಟೇ ಸಿಗುತ್ತೆ ಸ್ನೇಹಿತರೆ. ನೋಡಿ ಈಗ ಎಣ್ಣೆ ರೆಡಿ ಆಯಿತು. ಬಿಸಿ ಬಿಸಿ ಇದೆ ಎಣ್ಣೆ. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಯಾವುದೇ ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ತಣ್ಣಗಾದ್ಮೇಲೆ ನಿಮ್ಮ ರಾತ್ರಿ ಹೊತ್ತಿಗೆ ನಿಮ್ಮ ತಲೆಗೆ ಮಸಾಜ್ ಕೊಟ್ಬಿಡಿ, ಬೆಳಗ್ಗೆ ಸ್ನಾನ ಮಾಡಿಬಿಡಿ, ನಡೆಯುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡಿದವರಿಗೆ ಅರ್ಥವಾಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಅರ್ಥ ಆಗಿದೆ ಅವರು ಖಂಡಿತವಾಗಿ ಟ್ರೈ ಮಾಡ್ಬೋದು. ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ನಾನು ಇವಾಗ ತಲೆಗೆ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ಈ ಥರ ಬುಡದಿಂದ ಚೆನ್ನಾಗಿ ತಲೆಗೆ ಮಸಾಜ್ ಕೊಡ್ಕೊಂಡು ಬಂದರೆ ತುಂಬಾ ಹಾಯಾಗಿ ಅನ್ನಿಸುತ್ತೆ ತಲೆಯೆಲ್ಲ ಪೂರ್ತಿ ನೋಡಿ. ಹಾಗಿದ್ರೆ ಟ್ರೈ ಮಾಡಿ. ಸಣ್ಣವರಿಂದ ದೊಡ್ಡವರೆಗೂ ಕೂಡ ಈ ರೀತಿ ಎಣ್ಣೆ ಹಚ್ಕೋಬೋದು ನೋಡಿ. ವಾವ್, ತುಂಬಾ ಚೆನ್ನಾಗಿ ಕೂದಲು ಕೂಡ ಗ್ರೋತ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದ.